ವೀಕ್ಷಕರೇ, ಕರ್ನಾಟಕ ಪಿಂಜಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಈ ದಿನ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅಸ್ಗರ್ ಬೇಗ್ರವರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇದ್ದಾರೆ. ಅವ್ರನ್ನ ಸಂದರ್ಶನ ಮಾಡೋಣ. ಬನ್ನಿ ವೀಕ್ಷಕರು. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ಒಂದು ಪ್ರಶ್ನೆ ಸರ್. ಹೇಳಿ. ಈ ನಿಮ್ಮ ಆಸ್ಪತ್ರೆಯಲ್ಲಿ ಈ ಲಂಚಾವತಾರಗಳು ಮತ್ತು ಈ ಹಾಸ್ಪಿಟ್ಲಲ್ಲಿ ಮಾತ್ರೆಗಳು ಸಿಗಲ್ಲ ಅಂತ ದೂರುಗಳು ಬರ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ನಾನು ಬಂದ ಮೇಲೆ ಯಾವುದೇ ಔಷಧಿ ಕೊರತೆ ಇಲ್ಲ. ಯಾಕೆಂದರೆ ಔಷಧಿ ಕೊರತೆ ಇದ್ದರೆ ತಕ್ಷಣ ಅರ್ಧ ಗಂಟೆ ಅಥವಾ 1 ಗಂಟೆ ಒಳಗಡೆ ನಾನು ಅವ್ರಿಗೆ ಯಾವುದು ಜನತಾ ಬಜಾರ್ ಅಥವಾ ಜನೌಷಧಿ ಅಥವಾ ಹೊರಗಡೆ ನಮಗೆ ಹೋಲ್ಸೇಲ್ ರೇಟ್ ಕೊಡುವ ಮಳಿಗೆಯಿಂದ ಖರೀದಿ ಮಾಡಿ ನಾವು ಬಡವರಿಗೆ ಮತ್ತು ನಿರ್ಗತಿಗೆ ನಾವು ವಿತರಣೆ ಮಾಡೋಕ್ಕೆ ಕ್ರಮ ಜರುಗಿಸ್ತೀವಿ. ಹಾಗೂ ಯಾವುದೇ ಥರದ ಕೊರತೆ ನಮ್ಮಲ್ಲಿ ನಾನು ಬಂದ ಮೇಲಂತೂ ಉದ್ಭವವಾಗಿಲ್ಲ. ಸರ್ಕಾರದಿಂದ ಒಂದು 25,000ವರೆಗೂ ದಿನನಿತ್ಯ ನಮಗೆ ಎಮರ್ಜೆನ್ಸಿ ಖರೀದಿ ಮಾಡೋಕ್ಕೆ ಅವಕಾಶ ಇದೆ. ಅದರಲ್ಲಿ ನಾವು ಎಸೆನ್ಷಿಯಲ್ ಡ್ರಗ್ಸ್ ಅಂತೂ ಯಾವುದೂ ಕೊರತೆ ಇಲ್ಲ. ಅಪರೂಪ ಡ್ರಗ್ಸ್ ಇರುತ್ತೆ. ಯಾಕಂದರೆ ಒಂದು ಕೆಲವು 45,000 20,000 ಅಂಥ ಡ್ರಗ್ಸು ಅದು ಸಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ವರ್ಷದಲ್ಲಿ ಒಬ್ಬರಿಬ್ಬರಿಗೆ ಬರ್ಬೋದು. ಬಟ್ ಅಂಥ ಪರಿಸ್ಥಿತಿಯಲ್ಲಿ ನಾವು ABRK ಅಡಿಯಿಂದ ಅವ್ರಿಗೆ ನಾವು ಸವಲತ್ತು ಮಾಡಿಕೊಟ್ಟಿದ್ದೀವಿ. ಸರ್ಫ್ಯಾಕ್ಟೆಂಟ್ ಅಂತ ಒಂದು ಔಷಧಿ ಇದೆ, 8,000 ರೂಪಾಯಿ ಖರೀದಿ ಮಾಡಿಕೊಟ್ಟಿದ್ದೀವಿ. ಸೊ ಎಲ್ಲ ಥರದ್ದು ರೋಗಿಗಳಿಗೆ ನನ್ನ ಗಮನಕ್ಕೆ ಏನು ಬಂದಿದೆ ಇದುವರೆಗೂ ನಾನು ಅದಕ್ಕೆ ಸ್ಪಂದಿಸಿದ್ದೀನಿ. ಹಾಗೂ ಔಷಧಿಯನ್ನು ಸರಿಯಾಗಿ ಸರಿಯಾಗಿ ವಿತರಣೆ ಮಾಡಿ ಕ್ರಮ ಜರುಗಿಸಿದ್ದೆ. ಮತ್ತು ಏನೇನು ಮಾಡಬೇಕು ಅಂತ ನನ್ನ ಗೈರುಹಾಜರಲ್ಲಿ ನಾನು ರಜಾ ಮತ್ತು ಮೀಟಿಂಗ್ಗಳಿಗೆ ಹೋದರೆ ನನ್ನ ಸೆಕೆಂಡ್ ಇನ್ ಕಮ್ಯಾಂಡ್ RMO ಅಂತ ಇದ್ದಾರೆ, ಸ್ಥಾನಿಕ ವೈದ್ಯಾಧಿಕಾರಿಗಳಿದ್ದಾರೆ, ಅವ್ರಿಗೂ ನಾನು ಮಾರ್ಗದರ್ಶನ ಕೊಟ್ಟಿದ್ದೀನಿ. ಹಾಗೂ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಇಂಥ ಪರಿಸ್ಥಿತಿ ತಾವೇ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಖರೀದಿ ಮಾಡಿಕೊಡೋಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಡಿ. ಸೊ ಇನ್ನೊಂದು, ತಾವು ಲಂಚಾವತಾರ ಅಂತ ಒಂದು ಏನು ಆಪಾದನೆ ಮಾಡಿದಿರ ಅದು ಇರಬಹುದು. ಯಾಕೆಂದರೆ ಈ ಸರಿ ಸುಮಾರು ನಮ್ಮ ಸಂವಿಧಾನ ಬಂದು ಸುಮಾರು 76 ವರ್ಷ 27 ವರ್ಷ ಆಗ್ತಾಯಿದೆ. ಆದ್ರೂ ಕಾನೂನು ರೀತಿಯಲ್ಲಿದೆ. ಕಾನೂನಲ್ಲಿ ಏನು ಮಾಡಬೇಕು, ಯಾವುದು ಕಾನೂನು ಬಾಹಿರವಾಗಿದ್ದ ಚಟುವಟಿಕೆಗಳು ಎಲ್ಲ ಸುದೀರ್ಘವಾಗಿ ಕಾನೂನು ಪುಸ್ತಕಗಳಲ್ಲಿ ಹೇಳಿದೆ. ಮತ್ತು ಸರ್ಕಾರ ಇದಕ್ಕೆ IC ಆಕ್ಟಿವಿಟೀಸ್ ಮಾಡಿಕೊಂಡು ಪ್ರಚಾರ ಮಾಡ್ತಾಯಿದೆ. ಆದರೂ ಕಳ್ತನ ಹಾಗೆ ಆಗುತ್ತೆ, ರೇಪ್ ಆಗುತ್ತೆ, ಮರ್ಡರ್ಗಳಾಗುತ್ತೆ. ಅದೇ ಥರ ಇದೊಂದು ಕಾಯಿಲೆ. ಸೊ ಇರ್ಬೋದು. ಬಟ್ ನನ್ನ ಅವಧಿಯಲ್ಲಿ ನಾನು ಬಂದ ಮೇಲೆ ಸುಮಾರು ಸುಧಾರಣೆ ತಂದಿದ್ದೀನಿ. ಮತ್ತು ಎಲ್ಲ ಡಾಕ್ಟರ್ಸ್ಗಳಿಗೆ ಮೀಟಿಂಗ್ ತಗೊಂಡು ಅವರಿಗೆಲ್ಲ ಇದ್ರ ಬಗ್ಗೆ ಇದು ಅಪರಾಧ, ಇದು ಮಾಡಬಾರ್ದು ಅಂತ ಪ್ರತಿ ತಿಂಗಳು ನಾನು ಮೀಟಿಂಗ್ ತಗೊಳ್ತೀನಿ. ಹಾಗೂ ವಾಟ್ಸಪ್ ಮೆಸೇಜಸ್ ಕೊಡ್ತಾ ಇರ್ತೀನಿ. ಸೊ ಇದರಿಂದ ನನಗೆ ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ಭಾವನೆ ಅಂದರೆ ಕರಪ್ಷನ್ ಅಂತೂ ನಾನು ಬಂದಮೇಲೆ ಕಡಿಮೆ ಆಗಿದೆ. ಮುಂಚೆ ಏನಾಗ್ತಾಯಿತ್ತು, ಕೆಲವರು ಬ್ರೋಕರ್ಗಳು ಇರ್ತಾಯಿದ್ರು. ಬ್ರೋಕರ್ಗಳ ಹವಾಳಿಯಿಂದ ಅಮಾಯಕರಿಗೆ MRC ಅವರಿಂದ ದುಡ್ಡು ತಗೊಂಡು ಏನೇನೋ ಆಗ್ತಾಯಿತ್ತು. ಸೊ ಅದ್ರ ಬಗ್ಗೆನೂ ನಾನು ಕಂಪ್ಲೇಂಟ್ ಮಾಡಿ ಅದನ್ನು ತಡೆಗಟ್ಟಿದ್ದೀನಿ. ಸೊ ಇನ್ನೇ ನನ್ನ ಬಾಗಿಲು ಯಾವಾಗೂ ಓಪನ್ ಇರುತ್ತೆ. ನನ್ನ ಗೈರುಹಾಜರಲ್ಲಿ ಇಬ್ಬರು ಡಾಕ್ಟರ್ಸ್ ಇಲ್ಲೇ ಇದ್ದಾರೆ. ಸೊ ಏನು ಬೇಕು ಜನಕ್ಕೆ ಅವ್ರಿಗೆ ಅವ್ರ ನೋವನ್ನು ನನ್ನ ಹತ್ರ ತೋರಿಸ್ಕೊಂಡ್ರೆ ಅದಕ್ಕೆ ನಾನು ಸ್ಪಂದಿಸಿ ಅವ್ರಿಗೆ ಪರಿಹಾರ ಕೊಡ್ತೀನಿ. ಮತ್ತು ನನ್ನ ಅವಧಿಯಲ್ಲಿ ಯಾರಿಗೂ ICU ಬೆಡ್ ಇಲ್ಲ ಅಂತ ಕಳಿಸಿಲ್ಲ, ಯಾರಿಗೂ ಚಿಕಿತ್ಸೆ ನಿರಾಕರಿಸಿಲ್ಲ. ಮತ್ತು ನಮ್ಮಲ್ಲಿ ಏನಾದರೂ ಕೊರತೆ ಇದ್ರೂ ಅರ್ಧ 1 ಗಂಟೆಯಲ್ಲಿ ನಾನು ಪೂರೈಸಿದ್ದೀನಿ. ಮತ್ತು ನಂದು ಫೋನ್ 24 ಗಂಟೆ ಆನ್ ಇರುತ್ತೆ. ಮಧ್ಯರಾತ್ರಿ ಫೋನ್ ಮಾಡಿದ್ರು ಫೋನ್ ಸ್ಪಂದಿಸಿ ಅವ್ರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದು ಮಾಡಿಕೊಡ್ತೀನಿ. ಬಹುಶಃ ನಾನು 2 ವರ್ಷ ಆಯಿತು ಬಂದು. ನನಗೆ ವಾರದಲ್ಲಿ 4 ದಿವಸ ಆದರೂ ನಿದ್ದೆ ಸರಿಗಿಲ್ಲ. ಯಾಕೆ ನನ್ನ ಆತ್ಮಸಾಕ್ಷಿಗೆ ನಾನು ಕೆಲಸ ಮಾಡಿದ್ದೀನಿ. ಯಾರಿಗೂ ತೋರಿಸ್ಕೋಬೇಕು, ಹೆಸರು ಮಾಡಬೇಕು ಅಂತೇನಿಲ್ಲ. ನನ್ನ ಆತ್ಮಸಾಕ್ಷಿ ಅದು. ಯಾಕೆಂದರೆ ನಾನು ನನ್ನ ಒಂದು ಭಾವನೆ ಅಂದರೆ ನಿರ್ಗತಿಕರು ಬಡವರಿಗೆ ತೊಂದರೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ್ದೀನಿ. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಆ ಒಂದು ಛಾಪ ಬಿಟ್ಟು ಬರ್ತೀನಿ.
ಈವರೆಗೂ ನನಗೆ 26 ವರ್ಷ ನನ್ನ ಸರ್ವೀಸು ಮತ್ತು 4 ವರ್ಷ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಇವತ್ತು ಜನ ನನ್ನ ನೆನೆಸ್ಕೊಂಡು ಬರ್ತಾರೆ. ಬಟ್ ನಂದು ಒಂದು ಮೆಮೊರಿ ಪವರ್ ಏನಂದರೆ, ನಾನು 25 ವರ್ಷ ಹಿಂದೆ ನೋಡಿದ ಮನುಷ್ಯ ತಕ್ಷಣ ನೋಡಿದ್ರೆ ಏಯ್ ಆ ಊರು ಅಂತೀನಿ, ಸಿರಾ ಅಂತೀನಿ, ನಾಗಬಲ್ಲಿ ಅಂತೀನಿ, ಆ ಊರ ಹೆಸರು ಕೇಳಿ ಅವರಿಗೆ ಮಾತಾಡಿಸ್ತೀನಿ. ನಾನು ಎಲ್ಲಾದರೂ ಹೋಗಲಿ ರೌಂಡ್ಸ್ ಇದ್ದರೆ ಅಲ್ಲೇ ಕೆಲಸ ಮಾಡಿಕೊಡ್ಬೇಕು, ಏನಾದ್ರು ಸೈನ್ ಬೇಕಾ ಅಲ್ಲೇ ಸ್ಪಾಟಲ್ಲಿ ಸೈನ್ ಮಾಡಿ ಕೆಲಸ ಮಾಡಿಕೊಡ್ತೀನಿ ಅಂಥ ವ್ಯಕ್ತಿತ್ವ ನನ್ನದು. ಈ ನಿಟ್ಟಿನಲ್ಲಿ ಎಲ್ಲ ಡಾಕ್ಟರ್ಸ್ಗೆ ಸಹಕಾರ ಕೊಡ್ತಾ ಇದ್ದಾರೆ, ಅವರು ನನ್ನ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಕೆಲವರಿಗೆ ಏನಾಗಿದೆ ಅಂದರೆ, ಅದು ಕ್ಯಾನ್ಸರ್ ರೋಗ ಥರ, ಈ ಲಂಚ ಥರ ಕ್ಯಾನ್ಸರ್ ರೋಗ ಥರ. ಸೊ ಅದು ಹೋಗೋದಿಲ್ಲ ಕೆಲವರಿಗೆ. ಬಟ್ 90%, 95% ನಮ್ಮ ಸಿಬ್ಬಂದಿ ಆಗಲಿ ಡಾಕ್ಟರ್ಸ್ ಆಗಲಿ ಒಂದು ಒಳ್ಳೆಯ ಉದಾಹರಣೆ ತೋರಿಸ್ಕೊಂಡು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದೆನೂ ಇದೇ ಥರ ಇರುತ್ತೆ. ಸೊ ಯಾವುದೂ ಕಂಪ್ಲೇಂಟ್ಸ್ ಇಲ್ಲ ಸದ್ಯಕ್ಕೆ, 6 ತಿಂಗಳಿಂದ ಎಲ್ಲಿ ಕಂಪ್ಲೇಂಟ್ಸ್ ಇಲ್ಲ. ಸೊ ಅದರ ಹಾಸ್ಪಿಟ್ಲು ಚೆನ್ನಾಗಿ ಬೆಳವಣಿಗೆ ಆಗಿದೆ. ಇವಾಗ 1800 OPDಗಳು ಬರ್ತಾ ಇದೆ. ಮತ್ತು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೊಡ್ತಾ ಇದ್ದೀವಿ. ಮೆದುಳು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಬೆನ್ನುಹುರಿ ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಯೂರಾಲಜಿ ಅಡ್ವಾನ್ಸ್ ಆಗಿದೆ, ಯೂರಾಲಜಿ 100 ಕ್ರಾಸ್ ಆಗ್ತಾ ಇದೆ. ಮತ್ತು ICU ಬೆಡ್ಗಳು 65 ಇದ್ದಿದ್ದು ಇವಾಗ 20 ಬೆಡ್ ಎಕ್ಸ್ಟ್ರಾ ಮಾಡಿದ್ದೀವಿ, 85 ಮಾಡಿದ್ದೀವಿ. ಬರೋ ದಿನಗಳಿಗೆ 100 ಮಾಡ್ತೀವಿ. ಮತ್ತು ನನ್ನ ಅವಧಿಯಲ್ಲಿ 4 ಬಿಲ್ಡಿಂಗ್ಗಳು ಉದ್ಘಾಟನೆ ಆಗಿದೆ, ಅದ್ಭುತ ಬಿಲ್ಡಿಂಗ್ಗಳು. ಸೊ ಸುಮಾರು ಒಂದು 100-120 ಕೋಟಿ ವೆಚ್ಚದ ಬಿಲ್ಡಿಂಗ್ಗಳು ಉದ್ಘಾಟನೆ ಆಗಿದೆ. ಮತ್ತು ನನ್ನ ಅವಧಿಯಲ್ಲಿ ಒಂದು ಶಂಕುಸ್ಥಾಪನೆ ಆಗಿದೆ, 131 ಕೋಟಿ ಆಸ್ಪತ್ರೆಯ ಕಟ್ಟಡವನ್ನು, ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಆ ಜಾಗದಲ್ಲಿ 131 ಕೋಟಿ ವೆಚ್ಚದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಬರಬೇಕಾಗಿತ್ತು, ಕಾರಣಾಂತರ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸವ್ಯಸಾಚಿ ಅವರು ಉದ್ಘಾಟನೆ ಮಾಡಿ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ತುಮಕೂರು ಜನರಿಗೆ ಮತ್ತು ಅಕ್ಕಪಕ್ಕ ಜಿಲ್ಲೆಯ ಜನರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಮತ್ತು ನೆರ ರಾಜ್ಯದಿಂದ ಆಂಧ್ರದಿಂದನೂ ನಮಗೆ ಜನ ಬರ್ತಾರೆ, ಮಡಕ್ಷಿರೆಯಿಂದ ಮತ್ತು ಅನಂತಪುರ ಜಿಲ್ಲೆಯಿಂದನೂ ಬರ್ತಾಯಿದ್ದಾರೆ. ಸೊ ನಾವು ಸೇವೆ ನಿರಂತರವಾಗಿ ಕೊಡ್ತಾಯಿದ್ದೀವಿ. ಸೇವೆ ಬಗ್ಗೆ ಎರಡು ಮಾತಿಲ್ಲ. ಸಣ್ಣ ಪುಟ್ಟ ನ್ಯೂನತೆಗಳು ಇರುತ್ತೆ. ಈ ಭೂಮಿಯ ತನಕ ಎಲ್ಲಿ ದೇವ ಇದ್ದಾನೆ ಆ ದೆವ್ವ ಇದ್ದಿರ್ತಾರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಸಾಕ್ಷಾತ್ ಈ ಭೂಮಿಗೆ ಮಹಾನ್ ಪುರುಷರು ಬಂದು ಹೋಗಿದ್ದಾರೆ. ರಾಮ ಥರ ಮರ್ಯಾದ ಪುರುಷೋತ್ತಮ ಬಂದು ಹೋಗಿದ್ದಾರೆ. ಬುದ್ಧಿ ಜೀವಿಗಳಂತ ಗೌತಮ ಬುದ್ಧವರು ಬಂದು ಹೋಗಿದ್ದಾರೆ, ಮಹಾವೀರರು ಬಂದು ಹೋಗಿದ್ದಾರೆ, ಬಸವಣ್ಣವರು ಬಂದು ಹೋಗಿದ್ದಾರೆ. ಮತ್ತು ಈ ಭೂಮಿ ಮೇಲೆ ನಮ್ಮ ಪೈಗಂಬರ ಅಂತ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ಹೋಗಿದ್ದಾರೆ. ಇಷ್ಟೆಲ್ಲ ಶ್ರೇಷ್ಠ ಮತ್ತು ಏನಂದರೆ ಪುರುಷೋತ್ತಮಗಳು ಬಂದು ಹೋದ್ರೂ ನಮ್ಮ ಸಮಾಜ ಸುಧಾರಣೆ ಆಗೋಕ್ಕೆ ಹೆಜ್ಜೆಲಿದೆ. ಸೊ ಈ ಒಂದು ಸಮಾಜ ಸುಧಾರಣೆ ಆಗಿಬಿಟ್ರೆ ಇಲ್ಲೇ ಸ್ವರ್ಗ ಸಿಗುತ್ತೆ. ಸೊ ಪರಸ್ಪರ ಬಾಂಧವ್ಯದಿಂದ, ಒಂದು ಬ್ರದರ್ಹುಡ್ಡಿಂದ ನಾವೆಲ್ಲ ಜೀವನ ಮಾಡಿ ನಮಗೆ ಈ ಒಂದು ಯುಗಾದಿ ಹಬ್ಬ ಬಂದಿದೆ ಇವತ್ತು. ಸೊ ಎಲ್ರಿಗೂ ನಿಮ್ಮ ಪಿಂಜಾರ ಕರ್ನಾಟಕ ಪಿಂಜಾರ ಚಾನೆಲಿಂದ, ಯೂಟ್ಯೂಬ್ ಚಾನೆಲಿಂದ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ದೇಶದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ, ಈ ಕಹಿ ಸಿಹಿಗಳು ನೆನಪು ಒಗ್ಗೂಡಿಸಿ ಅದಕ್ಕೆ ಕಹಿ ನೆನಪುಗಳನ್ನು ಮರೆತು ಹೊಸ ಖುಷಿಯಾದ ಸಿಹಿ ನೆನಪುಗಳನ್ನು ಇಟ್ಕೊಂಡು ನಮ್ಮ ಜೀವನವನ್ನು ಆರೋಗ್ಯಕರವಾಗಿ ಮತ್ತು ಶಾಂತಿಯುತವಾಗಿ ಮತ್ತು ಪರಸ್ಪರ ಬಾಂಧವ್ಯದಿಂದ ನಾವೆಲ್ಲ ಬದುಕೋಣ ಅಂತ ದೇವರಲ್ಲಿ ಹಾರೈಸ್ತೀನಿ. ಸೊ ಇದೇ ಥರ ನಾಡಿದ್ದು ರಂಜಾನ್ ಹಬ್ಬ ಬರ್ತಾ ಇದೆ. ಅದಕ್ಕೆ ಈ ನಾಡಿನ ಸಮಸ್ತ ಜನತೆ ಮತ್ತು ದೇಶದ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುತ್ತಾ, ದೇವರು ಈ ಹಬ್ಬದಲ್ಲಿ ಏನು 30 ದಿನ ಮುಸ್ಲಿಂ ಬಾಂಧವರು ಏನು ರೋಜಾ ಇರ್ತಾರೆ, ಏನು ಉಪವಾಸ ಇರ್ತಾರೆ, ಆ ಉಪವಾಸ ತನ್ನ ಕರಡಲ್ಲಿ ಈ ಹಸಿ ಏನಿದೆ ಅದು ಮನುಷ್ಯಕ್ಕೆ ತೋರಿಸುತ್ತೆ ಮತ್ತು ಕೆಟ್ಟ ಚಟಗಳನ್ನು ಬಿಡಿಸುತ್ತೆ. ಸೊ ಮನುಷ್ಯ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಿ
ಒಂದು ಸಮಾಜವನ್ನು ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಮತ್ತು ಪರಸ್ಪರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸು ಮತ್ತು ಸಿಖ್ಗಳು ಒಂದೇ ಬಾಂಧವ್ಯದಿಂದ ಬದುಕಲಿ ಅಂತ ಮತ್ತು ಆರೋಗ್ಯಕರ ಒಂದು ವಾತಾವರಣ ಸೃಷ್ಟಿಯಾಗಲಿ ಅಂತ ದೇವರಲ್ಲಿ ಹಾರೈಸುತ್ತೇನೆ. ಅಲ್ಲಲ್ಲಿ ನಾನು ಕೇಳೋದಂದರೆ ಆ ಜಾತಿ ಭೇದ ಭಾವ ಮೇಲು ಕೀಳು ಶ್ರೀಮಂತ ಬಡವರು ಇದೆಲ್ಲ ಹೋಗಲಾಡಿಸಿ ನಾವೆಲ್ಲ ಒಂದು, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತ ಭಾವಿಸಿಕೊಂಡು ನಮ್ಮ ಜೀವನವನ್ನು ಆರೋಗ್ಯಕರವಾಗಿ ಶಾಂತಿಯುತವಾಗಿ ಮತ್ತು ಪರಸ್ಪರ ಬಾಂಧವ್ಯದಿಂದ ಜೀವನ ಮಾಡಲಿ ಅಂತ ದೇವರಲ್ಲಿ ತಿಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮಗೂ ಸಹ ಅಟ್ ಕರ್ನಾಟಕ ಪಿಂಜಾರ ಯೂಟ್ಯೂಬ್ ಚಾನಲ್ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ನಮಸ್ತೆ.